ಗೈಸ್ ಈಗ ಸದ್ಯಕ್ಕೆ ಈರುಳ್ಳಿ ಟೊಮೆಟೊ ಪುದೀನ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ತಾ ಇದೀವಿ. ಎಲ್ಲ ಎಣ್ಣೆ ಎಲ್ಲ ಬಿಟ್ಟು ನೋಡಿ ಗೈಸ್ ಅಕ್ಕಿ ಇಕ್ಕಣಂತ ಪಾತ್ರೆ ಎತ್ಕೊಂಡ್ರೆ ಪಾತ್ರೆನೇ ತೂತ್ಬಿಡಾಯ್ತು ನೋಡಿ ಗೈಸ್ ಕಡ್ಡಿ ಚುಚ್ಚು. ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಯಶ್ಗೌಡ್ರು ಚಾನಲ್. Welcome to my YouTube channel, guys. Today I am going to make a new video. ನಾವೆಲ್ಲಿ ಬಂದಿರೋದಂದ್ರೆ ಹಂದಿ ಮಟನ್ ಮಾಡಕ್ಕೆ ಪೋರ್ಕ್ ಗೈಸ್ ಈರುಳ್ಳಿ ಹಾಕಿದೀವಿ. ಮೊದಲಿಗೆ ಈರುಳ್ಳಿ ಕಾಯ್ತಾ ಐತೆ ಗೈಸ್. ಈಗ ಸದ್ಯಕ್ಕೆ ಈರುಳ್ಳಿ ಟೊಮೆಟೊ ಪುದೀನ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ತಾ ಇದೀವಿ. ಬತ್ತಾನ ಚೆತ್ಕನ್ ಬೇಗ ಒಲೆ ಹಂಚಿ ಗೈಸ್. ಹಂಚು ಬಿಡ್ತಾ ಇನ್ನು ನಾಗೇಂದ್ರ ಅಲ್ಲಿ ಚೇತು ಇನ್ನೊಬ್ಬಂದು ಚೇತ್ಕೊಂಡ್ ಬತ್ತಾನೆ. ನಮ್ದ್ರಲ್ಲಿ ಇದು ಚೇತು ಇರೋದ್ರೆ ಇನ್ನೂ ಚಿಕ್ಕ ಚೇತು ಅಂತ ಕರಿತೀವಿ. ಒಂದು ಬರಲ್ಲ ಅಂದಮೇಲೆ ಏನಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸಾಕು ನೋಡಿ ಗೈಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀವಿ. ಇವಾಗ ಯಾರಂದ್ರೆ ಚೇತು ಮಾಡ್ತಾರೆ. ಈಗ ಫೋರ್ಕ್ ಎತ್ಕೊಂಡು ಉರಿತಾ ಇದೀವಿ. ಎಲ್ಲ ಮಾಡ್ತೋಗ್ಬಿಟ್ಟು ಬಂದರೆ ಅಣ್ಣ ಪ್ಲೇಟ್ಗಳೆಲ್ಲ ಮಾಡ್ತೋಗ್ಬಿಟ್ಟು ಬಂದಾರೆ. ಪ್ಲೇಟ್ ಇಲ್ಲ ಏನಿಲ್ಲ ಅನ್ಕೊಟ್ಟಿದ್ದೀನಿ ನಾನು, ಆದ್ರೆ ಹಂಗೆ ಮಾಡ್ತಾರೆ. ಇನ್ನೊಂದು ಎರಡು ಎಕ್ಸ್ಟ್ರಾ ಏನಿದೆ ಹಾಕೊಂಡ್ ಮಾಡೋದು ಬೇಡ. ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಇನ್ನೊಂಚೂರು ನೀರು ಹಾಕೊಳ್ಳಿ. ಆಮೇಲೆ ಫೋರ್ಕ್ ಬೇಯ್ತೈತೆ ನೋಡಿ ಗೈಸ್. ಅಕ್ಕಿ ಇಕ್ಕಣಂತ ಪಾತ್ರೆ ಎತ್ಕೊಂಡ್ರೆ ಪಾತ್ರೆನೇ ತೂತ್ಬಿಡಾಯ್ತು. ಹೋಗ್ಬೇಕಷ್ಟೇ, ರೈಸ್ ಇಲ್ಲ ಏನಿಲ್ಲ. ಗರಂ ಮಸಾಲ ಗೈಸ್. ಖಾರ ಬೇಕಾದ್ರೆ ಒಂಚೂರು ಜಾಸ್ತಿ ಹಾಕೊಳ್ಳಿ. ನೆಕ್ಸ್ಟ್ ಪೆಪ್ಪರು ಲೈಟ್ ಆಗಿ ಹಾಕೊಳ್ಳಿ, ಇಲ್ಲ ಅದೇ ಟೋಡ್ಬಿಡುತ್ತೆ. ನೆಕ್ಸ್ಟ್ ಬಂದು ಮಟನ್ ಮಸಾಲ ಹಾಕೊಳ್ಳಿ. ಚಿಕನ್ ಪೌಡ್ರ್ ಪೋರ್ಕ್ ಮಟನ್ಗಿಂತ ಇದೇ ಟೇಸ್ಟ್ ಬರುತ್ತೆ. ಒಂದು 4 ಪ್ಯಾಕೆಟ್ ಹಾಕ್ಬಿಡಿ. 2.5 kg ಏನಾಗಲ್ಲ. ನೆಕ್ಸ್ಟ್ ಇನ್ನೊಂಚೂರು ಮಟನ್ ಮಸಾಲ ಹಾಕ್ತೀವಿ ನಾವು, ಟೇಸ್ಟ್ ಜಾಸ್ತಿ ಬೇಕಂತ. ನೆಕ್ಸ್ಟ್ ಬಂದು ಪೋರ್ಕ್ ಅಷ್ಟೇ ಗೈಸ್. ಹಾಕಿ ಇವಾಗ ಎಲ್ಲ ಮಸಾಲೆ ಹಾಕಿದ ತಕ್ಷಣ ಇನ್ನೊಂದ್ಸರಿ ಹುರ್ಕೊಳ್ಳಿ ನೀಟಾಗಿ. ಎಲ್ಲ ಒಂದ್ ಕಡೆಯಿಂದ ತಿರ್ಸ್ಕೊಂಡು ನೋಡಿ ಕಡ್ಡಿ ಚುಚ್ಚು ಪಾತ್ರೆ ತೂತೋಗತ್ತೆ ಅಲ್ಲೇ ಕಾಕ ನೀವು ಸುರಿದ ಕಡ್ಡಿ ಕೊಡ್ಯಾರ ಗೈಸ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ ಸರ್. ಸಾಂಬಾರ್ ಒಳಗ ಬೀಕ್ ತೆಗೆದ್ರೆ ನಿಂಗೆ ಸಿಟ್ಟು ಸಂದೀಪ್ನು ಬಂದವನೆ. ಭುವನ್ ಇಲ್ಲಿ ನೋಡಪ್ಪ, ನಮ್ಮ ಮೈನ್ ಪ್ರೆಸಿಡೆಂಟ್ ಬಂದ. ಚಲ್ಲ ಫೈನಲಿ ಮುಗ್ದಿದೆ. ಫೋರ್ಕ್ ನೋಡಿ ಹಿಂಗಿದೆ. ಅನ್ನ ರೆಡಿ ಆಗಿದೆ. ಇನ್ನೇನಿದ್ರು ತಿಂದು ಬ್ಯಾಟಿಂಗ್ ಆಡೋದು ಅಷ್ಟೇ. ಈ ಲಾಗ್ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೋಡಿ ಹುಡುಗರು ಅನ್ಸುತ್ತೆ ಯಾರಿದ್ದಾರೆ ಅಂತ.